ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಏರ್ಪೋರ್ಟ್ ಬಳಿಯಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಶೀಘ್ರದಲ್ಲೇ ಶಾಸಕರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಬಳಿಕವಾಗಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಬಳಿಕವಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಪ್ರಕರಣದ ವಿಚಾರಣೆಗಾಗಿ ವಶಕ್ಕೆ ಕೇಳಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ಮುಳುವಾಗಿದೆ ಬೆಕ್ಲು ಶಿವ ಮರ್ಡರ್ ಕೇಸ್. ಎ1 ಜಗ್ಗಾ ಜೊತೆಯಲ್ಲಿ ನಿಕಟ ಸಂಪರ್ಕವೇ ಎ5 ಭೈರತಿ ಬಸವರಾಜ್ಗೆ ಸಂಕಷ್ಟವನ್ನ ಎದುರಾಗ್ತಾ ಇದೆ. ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಈಗ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರ ಬಲಗೈ ಬಂಟ ಆಗಿರ್ತಾನೆ ಜಗ್ಗಾ. ಸೊ ಎ1 ಆರೋಪಿ ಆಗಿರ್ತಾನೆ ಜಗ್ಗಾ, ಎ5 ಆರೋಪಿ ಆಗಿದ್ದಾರೆ ಭೈರತಿ ಬಸವರಾಜ್ ಅವರು. 2025 ನೋಡಿ, ಜುಲೈ 5ನೇ ತಾರೀಕು ಒಂದು ಮರ್ಡರ್ ಆಗಿರುತ್ತೆ. ಎಲ್ಲಿ? ಭಾರತಿ ನಗರದಲ್ಲಿ ಒಂದು ಮರ್ಡರ್ ಆಗಿರುತ್ತೆ. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಭೈರತಿ ಬಸವರಾಜ್ ಅವರನ್ನ ನಿನ್ನೆ ರಾತ್ರಿ ಸಿಐಡಿ ಅಧಿಕಾರಿಗಳು ಅಹಮದಾಬಾದ್ನಿಂದ ಅವರು ಬೆಂಗಳೂರಿಗೆ ಎಂಟ್ರಿಯನ್ನ ನೀಡ್ತಾ ಇದ್ದ ಹಾಗೆ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಯಿತು. ಆರೋಪಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧವಾಗಿ ಹಲವು ಆರೋಪಗಳು ಕೇಳಿ ಬರ್ತಾ ಇದೆ ನೋಡಿ. ಕೊಲೆ ಪ್ರಕರಣದ ಎ1 ಜಗ್ಗಾ ಜೊತೆಯಲ್ಲಿ ಜಗದೀಶ್ ಜೊತೆಯಲ್ಲಿ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿರ್ತಾರೆ. ಜಗ್ಗನ ಜೊತೆಯಲ್ಲಿ ಕುಂಭಮೇಳದಲ್ಲಿ ಕಾಣಿಸಿಕೊಂಡಿರ್ತಾರೆ ಭೈರತಿ ಬಸವರಾಜ್. ಶಾಸಕರ ವಿರುದ್ಧ ಕೊಲೆಗೆ ಪರೋಕ್ಷವಾಗಿ ಕುಮ್ಮಕ್ಕನ್ನ ನೀಡಿರ್ತಾರೆ ಅನ್ನುವಂತಹ ಆರೋಪ ಇವರ ವಿರುದ್ಧ. ಕೊಲೆ ನಡೆದಂತಹ ದಿನ ಎ1 ಎ4 ಜೊತೆಯಲ್ಲಿ ಶಾಸಕರು ಮಾತನಾಡಿರ್ತಾರೆ. ಬೆಕ್ಲು ಶಿವನ ತಾಯಿಯ ಮೇಲೆ ಪ್ರಭಾವವನ್ನ ಬೀರಿ ಹೇಳಿಕೆಯನ್ನ ನೀಡಿಸಿರ್ತಾರೆ, ಬದಲಿಸಿರ್ತಾರೆ. ಅವರು ಹೇಳಿಕೆಯನ್ನ ಫಸ್ಟ್ ಕೊಟ್ಟಿದ್ದು, ಆನಂತರವಾಗಿ ಕೊಟ್ಟಿದ್ದು ಅದು ಪ್ರಭಾವ ಬೀರಿ. ಜಮೀನಿನ ವಿಚಾರವಾಗಿ ಹಿಂದೆ ಬೆಕ್ಲು ಶಿವ ಮತ್ತು ಭೈರತಿ ಬಸವರಾಜ್ ವೈಷಮ್ಯ ಇರುತ್ತೆ. ಭೈರತಿ ಬಸವರಾಜ್ ವಿರುದ್ಧವಾಗಿ ಬೆಕ್ಲು ಶಿವ ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿರ್ತಾರೆ. ಭೈರತಿ ಬಸವರಾಜ್ ಬರ್ತ್ಡೇಯಲ್ಲಿ ಕೆಲ ಆರೋಪಿಗಳು ಇರುವುದು ಪತ್ತೆಯಾಗಿರುತ್ತೆ. ಆರೋಪಿಗಳ ಹೇಳಿಕೆ ಆಧಾರದ ಮೇಲೆ ಭೈರತಿ ಬಸವರಾಜ್ ಅವರ ವಿಚಾರಣೆಗೋಸ್ಕರ ಇವತ್ತು ನೋಡಿ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಲಿದ್ದಾರೆ. ಜುಲೈ 5ನೇ ತಾರೀಕು ಬೆಕ್ಲು ಶಿವ ಅಂದ್ರೆ ಶಿವಪ್ರಕಾಶ್ನ ಮರ್ಡರ್ ಆಗಿರುತ್ತೆ. ಸೊ ಆ ಒಂದು ಮರ್ಡರ್ಗೂ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ, ಏನ್ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ, ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಬೆಕ್ಲು ಶಿವ ಭೈರತಿ ಬಸವರಾಜ್ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ನೀಡಿರ್ತಾರೆ. ಸೊ ಇದು ಬಹಳಷ್ಟು ತಾರಕಕ್ಕೆ ಇವರಿಬ್ಬರ ನಡುವೆ ಇರುತ್ತೆ ಅನ್ನುವಂತಹ ಆರೋಪ ಇದೆ. ಆ ಒಂದು ಸಲುವಾಗಿ ನೋಡಿ ಎ1 ಆರೋಪಿ ಆಗಿರುವಂಥದ್ದು ಈ ಒಂದು ಕೊಲೆ ಪ್ರಕರಣದಲ್ಲಿ, ಬೆಕ್ಲು ಶಿವ ಕೊಲೆ ಪ್ರಕರಣದ ಎ1 ಆರೋಪಿ ಜಗ್ಗನ ಜೊತೆಯಲ್ಲಿ ನಿಕಟವಾದಂತಹ ಸಂಪರ್ಕವನ್ನ ಭೈರತಿ ಬಸವರಾಜ್ ಅವರು ಒಳಗೊಂಡಿರ್ತಾರೆ. ಕೊಲೆ ಆಗಿರ್ತಲ್ಲ ಅವತ್ತು ಕೂಡ ನೋಡಿ ಬಹಳಷ್ಟು ಕುಂಭಮೇಳದಲ್ಲಿ ಇರಬಹುದು, ಬರ್ತ್ಡೇ ಪಾರ್ಟಿಗಳಲ್ಲಿ ಇರಬಹುದು, ಜಗ್ಗನ ಜೊತೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ ಭೈರತಿ ಬಸವರಾಜ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಭೈರತಿ ಬಸವರಾಜ್ ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿರುವಂಥದ್ದು ಕಂಪ್ಲೀಟ್ ಆಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನಿಲ್ಲ ಅಪ್ಡೇಟ್ಸ್ ಏನಿದೆ? ಕುಸುಮ, ಈಗಾಗಲೇ ಏನು ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರನ್ನು ಕೂಡ ನಿನ್ನೆ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂಥದ್ದು. ಇವತ್ತು ನಿನ್ನೆ ಇಡೀ ರಾತ್ರಿ ಕೂಡ ಇದೇ ಒಂದು ಕಚೇರಿಯಲ್ಲಿ ಇದ್ರು. ಶಾಸಕ ಮುನಿರತ್ನ ಹಾಗೂ ಎಚ್ ಡಿ ರೇವಣ್ಣ ಅವರ ಏನು ಇರಿಸಿದ್ರು ಅದೇ ಒಂದು ಕೊಠಡಿಯಲ್ಲಿ ಕೂಡ ಇವತ್ತು ಶಾಸಕ ಭೈರತಿ ಬಸವರಾಜ್ ಅವರು ಕೂಡ ಇರುವಂಥದ್ದು. ಇವತ್ತು ಒಂದು 10 ಗಂಟೆ ನಂತರ ಅವ್ರನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಂದು ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಹಾಜರುಪಡಿಸ್ತಾರೆ. ಆಗ ಕಸ್ಟಡಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅವರನ್ನು ಕೂಡ 14 ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಆದರೆ ಎಷ್ಟು ದಿನಗಳ ಕಾಲಾವಕಾಶವನ್ನು ಕೊಡ್ತಾರೆ ನ್ಯಾಯಾಧೀಶರು ಅನ್ನೋದು ಕೂಡ ಕಾದು ನೋಡಬೇಕು. ಯಾಕಂದ್ರೆ ಈ ಪ್ರಕರಣದಲ್ಲಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಶಾಸಕರ ಹೆಸರು ಕೂಡ ಕೇಳಿ ಬಂದಿತ್ತು. ಅದಕ್ಕೂ ಮುಂಚೆ ಕೂಡ ಈ ಜಗ್ಗಾ ಹಾಗೂ ಈ ರೌಡಿ ಶೀಟರ್ ಬೆಕ್ಲುನ ಕೊಲೆಗೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆಯಲ್ಲಿ ಅವ್ರ ತಾಯಿ ನೇರವಾಗಿ ಆರೋಪವನ್ನು ಮಾಡಿದ್ರು. ಶಾಸಕರು ಕೂಡ ಕೈವಾಡ ಇದೆ ಅಂತ ಹೇಳಿ ಒಂದು ಈ ಪ್ರಕರಣದಲ್ಲಿ ಎ5 ಆರೋಪಿ ಕೂಡ ಆಗಿದ್ರು ಶಾಸಕ ಭೈರತಿ ಬಸವರಾಜ್ ಅವರು. ಎಲ್ಲ ಆರೋಪಿಗಳು ಕೂಡ ಅರೆಸ್ಟ್ ಆದ್ರೂ ಕೂಡ ಯಾರು ಕೂಡ ಜಗದೀಶ್ ಏನಿದ್ದಾನೆ ಪ್ರಮುಖ ಆರೋಪಿ, ಆತ ಎಸ್ಕೇಪ್ ಆಗಿದ್ದ. ಆತನ ಬಂಧನದವರೆಗೂ ಕೂಡ ಶಾಸಕರು ನೆಮ್ಮದಿಯಾಗಿ ಇದ್ರು. ಅವರ ಬಂಧನ ಆದ ನಂತರ ವಿಚಾರಣೆಯ ಸಂದರ್ಭದಲ್ಲಿ ಜಗದೀಶ್ ಹಾಗೂ ಶಾಸಕರ ನಡುವೆ ಇರುವಂತಹ ಒಂದು ಕಾಂಟ್ಯಾಕ್ಟ್ ಯಾವುದು ಅನ್ನೋದು ಕೂಡ ಸಾಕ್ಷಿ ಸಮೇತವಾಗಿ ಎಲ್ಲವನ್ನು ಕೂಡ ಹೇಳಿದ್ರು. ಆಗ ಏನು ಜಾಮೀನು ಕೊಟ್ಟಿದ್ದಂತಹ ಕೋರ್ಟ್ಗೂ ಕೂಡ ಮನವರಿಕೆಯನ್ನು ಮಾಡಿಕೊಟ್ಟು ಈ ಒಂದು ಪ್ರಕರಣದಲ್ಲಿ ಶಾಸಕರ ಕೈವಾಡ ಇದೆ, ಹಾಗಾಗಿ ಅವರು ಕೂಡ
ವಿಚಾರಣೆಗೆ ಅವಶ್ಯಕತೆ ಇರೋದ್ರಿಂದಾಗಿ ಅವರ ಜಾಮೀನನ್ನು ರದ್ದು ಮಾಡಿ ವಿಚಾರಣೆಗೆ ಅನುಮತಿಯನ್ನು ಕೊಡಬೇಕಂತ ಕೇಳಿದ್ರು. ಆದರೆ ಸೆಷನ್ ಕೋರ್ಟ್ ಹೈಕೋರ್ಟ್ನಲ್ಲೂ ಕೂಡ ಇದನ್ನ ತಡೆ ಹಿಡಿದಿದ್ರು. ಯಾವಾಗ ಈ ಎರಡೂ ಕೋರ್ಟ್ಗಳಲ್ಲೂ ಕೂಡ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರು. ತದನಂತರ ಸುಪ್ರೀಂ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನೆಲೆ ಆದ ನಂತರ ನಿನ್ನೆ ಅವ್ರನ್ನ ವಶಕ್ಕೆ ಪಡೆದಿದ್ರು. ಈ ಒಂದು ಕೊಲೆ ಕೇಸ್ನಲ್ಲಿ ಶಾಸಕರ ಕೈವಾಡ ಪ್ರಮುಖವಾಗಿ ಕಂಡು ಬರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಈ ಜಗದೀಶ್ ಏನಿದ್ದಾನೆ ಆತ KR ಪುರಂ ಕ್ಷೇತ್ರದ ಅಲ್ಲಿ ಕೂಡ ಸಕ್ರಿಯವಾಗಿ ಕಾಣಿಸಿಕೊಂಡಿದ್ದ. ಶಾಸಕರ ಜೊತೆ ಪ್ರತಿಯೊಂದು ಖಾಸಗಿ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಒಂದು ಬರ್ತ್ಡೇ ಸೆಲೆಬ್ರೇಷನ್ಗಳಾಗಿರ್ಬೋದು ಕೂಡ ಅಲ್ಲೇ ಇರ್ತಾ ಇದ್ದ. ಕುಂಭಮೇಳಕ್ಕೂ ಹೋಗಿರೋದಕ್ಕೂ ಕೂಡ ಸಾಕಷ್ಟು ಸಾಕ್ಷ್ಯ ಆಧಾರಗಳು ಎಲ್ಲವೂ ಇತ್ತು. ಈ ಎಲ್ಲವನ್ನು ಮುಂದಿಟ್ಕೊಂಡು ಈ ಒಂದು ಪ್ರಕರಣದಲ್ಲಿ ಶಾಸಕರ ಕೈವಾಡ ಇದೆ ಅನ್ನೋದನ್ನು ಕೂಡ ಆ ನ್ಯಾಯಾಲಯದ ಮುಂದೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಸದ್ಯ ಈಗ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಏನು ವೈದ್ಯಕೀಯ ತಪಾಸಣೆ ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇರುವಂತದ್ದು. ಎಲ್ಲ ಬೆಳವಣಿಗೆಗಳು ಕೂಡ ಒಂದು 10 ಗಂಟೆ ನಂತರ ಆಗುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.